ನೀರು ಹದವಾಗಿ ಬಿಸಿ ಬಿಸಿಯಾಗಿ ಕಾದಿದೆ, ಪಟ್ಟದ ಸ್ನಾನ ಮುಗಿಸ್ಬಿಡಿ. ಅಂಕಲ್, ನಂಗೆ ಯಾಕೋ ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಅರೆ, ಇದರಲ್ಲಿ ಕಂಫರ್ಟ್ ಅನ್ಸೋದೇನಮ್ಮ ಇದೆ? ಗಂಡ ಹೆಂಡತಿ ತಾನೆ, ಸ್ನಾನ ಮಾಡಿಸು. ಆದ್ರೂ ಏನು, ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಗಂಡ ಹೆಂಡತಿ ಮಧ್ಯೆ ಯಾವುದೇ ನಾಚಿಕೆ ಇರಬಾರ್ದು ಅಲ್ವಾ ಮನಿದಿ? ನೋಡು, ಕರ್ಣ ವರ್ಷ ಪೂರ್ತಿ ಆಸ್ಪತ್ರೆ ಆಪರೇಷನ್ಸ್ ಅಂತ ಒದ್ದಾಡ್ತಾ ಇರ್ತಾನೆ. ಫಸ್ಟ್ ಕ್ಲಾಸ್ ಮೈ ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸು. ಎಂಜಾಯ್ ದಿ ಫೆಸ್ಟಿವಲ್. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಅಂಕಲ್. ಅಪ್ಪ, ಅವ್ರು ಪ್ರೆಗ್ನೆಂಟು, ಆಲ್ರೆಡಿ ರೆಡಿ ಆಗಿದ್ದಾರೆ. ಎಣ್ಣೆ ಸ್ನಾನ ಅಂತ ಮತ್ತೆ ಯಾಕೆ ತೊಂದರೆ ಕೊಡ್ಲಿ ಅವ್ರಿಗೆ? ಓ, ಅದ ನಿನ್ ಸಮಸ್ಯೆ. ಕಾಳಜಿ ಕರೆಕ್ಟ್ ಆಗಿದೆ. ಓ, ಅದರಲ್ಲೂ ನಿನ್ನ ಹೆಂಡತಿ ಒಳ್ಳೆ ಸೀರೆ ಉಟ್ಕೊಂಡು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ಯಾಕೆ ತೊಂದರೆ ಅನ್ನೋದಲ್ವಾ? ಒಂದು ಕೆಲಸ ಮಾಡು, ನೀನು ಶಾಸ್ತ್ರಕ್ಕೆ ಅವಳ ಕೈಗೆ ಕಾಲಿಗೆ ಎಣ್ಣೆ ಹಚ್ಚು. ನೋಡಮ್ಮ, ಇವನಿಗೆ ಎಣ್ಣೆಲೆ ಮುಳುಗಿಸಿ ಸ್ನಾನ ಮಾಡಿಸು. ಸರಿ ಇದೆಲ್ಲ? ಹಾ ಅಂಕಲ್, ಆದ್ರೂ ನಂಗೆ ಯಾಕೋ. ಏನಮ್ಮ ನೀನು, ಈ ಚಿಕ್ಕ ಮಕ್ಕಳು ಸ್ನಾನ ಮಾಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಡ್ತಾ ಇದೀಯ. ನೋಡು, ನಾವೆಲ್ಲ ಒಂದೇ ಮನೆಯವರಮ್ಮ, ನಮ್ಮ ಮುಂದೆ ಏನಮ್ಮ ಸಂಕೋಚ? ನಾವು ಯಾವತ್ತು ಶಾಸ್ತ್ರ ಸಂಪ್ರದಾಯನ ಬಿಡಬಾರ್ದು. ನಿಧಿ, ನೀನೇ ಇವರಿಬ್ಬರನ್ನು ಬಚ್ಚಲ ಮನೆಗೆ ಸ್ನಾನ ಕಳಿಸು. ಅಂಕಲ್, ಸಂಪ್ರದಾಯನೂ ನಿಜ, ಆದ್ರೆ ಅಕ್ಕಂಗೆ ಯಾಕೋ ಕಂಫರ್ಟಬಲ್ ಇಲ್ಲ ಅನ್ಸತ್ತೆ. ಓಹೋ, ನನ್ಗೀಗ ಅರ್ಥ ಆಯ್ತು. ನಾವೆಲ್ಲ ಇದೀವಲ್ಲ, ಅದು ನಾಚಿಕೆ ಆಗ್ತಾ ಇದೆ. ಒಂದು ಕೆಲಸ ಮಾಡ್ತೀವಿ, ನಾನು ನಿಧಿ ಆಚೆ ಇರ್ತೀವಿ, ನೀವಿಬ್ರು ಸ್ನಾನ ಮುಗಿಸ್ಕೊಂಡು ಬನ್ನಿ. ಕರ್ತಾನೆ ಬಾ. ಆತರ ಬೇಡ, ಟೇಕ್ ಯು ಸ್ವೀಟ್ ಟೈಮ್. ನಿಧಿ ಇಲ್ಲೇ ಇರ್ತಾಳೆ, ಏನಾದ್ರು ಬೇಕಿದ್ರೆ ಅವಳನ್ನ ಕೇಳು. ನಿಧಿ, ನಿನಗೇನು ಅಭ್ಯಂತರ ಇಲ್ಲ ತಾನೆ? ಗುಡ್ ಗರ್ಲ್. ರೋಸಿ ಅವರೇ, ಕೆಲಸ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ಇಷ್ಟು ದಿವಸ ಒಬ್ಳೇ ಇದ್ದೆ, ಈಗ ರಿಯಾನು ಜೊತೆಗಿದ್ದಾಳಲ್ಲ, ಹಾಗಾಗಿ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಆಮೇಲೆ ಇವಳು ತುಂಬ ಚುರುಕು, ಮನೆ ಒಳಗಿನ ಕೆಲಸ ಹೊರಗಿನ ಕೆಲಸ ಎಲ್ಲ ಪಟಪಟ ಅಂತ ಮಾಡಿಬಿಡ್ತಾಳೆ. ಹೆಣ್ಮಕ್ಳಂದ್ರೆ ಹಿಂಗೆ ಇರಬೇಕು. ನನಗೆ ಸಮಸ್ಯೆ ಆಗೋದಕ್ಕೆ ಬಿಡೋದಿಲ್ಲ, ಎಲ್ಲ ಅವಳೇ ಸಾಲ್ವ್ ಮಾಡಿಬಿಡ್ತಾಳೆ. ಯಾವತ್ತೂ ಇನ್ನೊಬ್ರು ಎದುರಿಗೆ ತಲೆ ತಗ್ಸೋದೇ ಇಲ್ಲ. ಹಾಗಂತ ಹಿರಿಯರು ಅಂದ್ರೆ ತುಂಬಾ ಗೌರವ ಇದೆ. ಅಜ್ಜಿ, ಸಾಕು ನಿಲ್ಸು. ನನ್ನ ಮೊಮ್ಮಗಳು ಅಂತ ನಾನು ಹೊಗಳ್ತಾ ಇಲ್ಲ, ಅವಳು ಇರೋದೇ ಹಾಗೆ, ತಾನಾಗೆ ಎಲ್ಲ ಕೆಲಸನೂ ಮಾಡಿಬಿಡ್ತಾಳೆ. ಸ್ಟಿಯರಿಂಗ್ ಹಿಡ್ಕೊಳಕ್ ಅಷ್ಟೇ ಬರೋದು, ನೆಟ್ಟು ಗಾಡಿ ಓಡ್ಸೋಕೆ ಬರಲ್ಲ. ಹಾ ಅಂಕಲ್, ಹಚ್ತೀನಿ. ಕರ್ಣ, ಕುರ್ತು ತೆಗಿರಿ, ಆಮೇಲೆ ಎಣ್ಣೆ ಆಗ್ಬಿಟ್ರೆ ಆಮೇಲೆ ಬೇಕಲ್ವಾ? ಏನ್ರಿ ಹೇಳ್ತಿದ್ದೀರಾ? ನಾನು ಹೇಳ್ತಾ ಹೋಗ್ತೀನಿ, ನೀವು ರಿಯಾಕ್ಟ್ ಮಾಡಿ ಸಾಕು. ಅವ್ರಿಗೆ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದೀವಿ ಅಂತ ಅನ್ಸ್ಬೇಕಲ್ವಾ, ಅದಕ್ಕೆ. ಪರವಾಗಿಲ್ಲ ರೀ, ಬಟ್ ಕುರ್ತಾ ಸ್ವಲ್ಪ ಟೈಟ್ ಇದೆಯಲ್ಲ, ತೆಗಿಯಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಕರ್ಣ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಹುಷಾರು. ನಮ್ಮ ಅಪ್ಪನಿಗೆ ಶಾಸ್ತ್ರದ ಬಗ್ಗೆ ಇಷ್ಟೊಂದೆಲ್ಲ ಗೊತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಏನೇ ಆದ್ರೂ ಅವ್ರ ಪಾಪ ನಮ್ ಒಳ್ಳೇದಕ್ಕೆ ಹೇಳೋದಲ್ವಾ? ಕರ್ಣ, ಸ್ವಲ್ಪ ಬಗ್ಗೆ ಎಣ್ಣೆ ಹಚ್ಬೇಕಲ್ವಾ? ಸಾಕು ಸಾಕು, ನಿಮ್ಮ ಹತ್ರ ಇದೆಲ್ಲ ಮಾಡ್ಸೋದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ಸಾಕು ಅಂದ್ರೆ ಆಗಲ್ಲ,
ಅಂಕಲ್ ಸರಿಯಾಗಿ ಹೇಳಿದ್ದಾರೆ, ಫುಲ್ ಎಣ್ಣೆ ಹಚ್ಚಿ ಉಜ್ಜಿ ಉಜ್ಜಿ ಸ್ನಾನ ಮಾಡಿಸು ಅಂತ. ಸರಿ. ನೋಡ್ತೀಯ ನಿಧಿ, ಇಷ್ಟೊತ್ತು ನಮ್ಮ ಮುಂದೆ ನಾಚಿಕೆ ನಾಚಿಕೆ ಅಂತ ನಾಟಕ ಆಡ್ತಾ ಇದ್ರಲ್ಲ, ಗಂಡ ಹೆಂಡತಿ ಇಬ್ಬರನ್ನು ಒಳಗೆ ಕಳಿಸಿ ಲಾಕ್ ಮಾಡಿದ ತಕ್ಷಣ ಕಥೆನೇ ಬೇರೆ. ಹಾ ನೋಡು, ಕರ್ತಾನೆ. ಹಾ ನೋಡು, ನೀನು ಇಲ್ಲೇ ಇರು, ಯಾವುದೇ ಸಮಯದಲ್ಲಿ ನಿನ್ನ ಕರಿಬೋದು, ನಾನು ಆಚೆ ಇರ್ತೀನಿ. ಹಾ ಕರ್ಣ, ನನಗೂ ಒಂಚೂರು ಎಣ್ಣೆ ಹಚ್ತೀರಾ? ಹಾ, ಸಾಕ ಇಷ್ಟು? ಒಂದು ನಿಮಿಷ ಹೋದ್ರೆ ನೋಡ್ಕೊಂಡ್ಬಿಡ್ತೀನಿ. ನಿಧಿ, ಅಂಕಲ್ ಹೋದ್ರಾ? ಹಾ, ಅಂಕಲ್ ಹೋದ್ರಂತೆ. ನೋಡಿ, ನೀವು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಬನ್ನಿ. ಅಕ್ಕ ಹೇಗೆ ಮ್ಯಾನೇಜ್ ಮಾಡಿದೆ? ಇನ್ನೇನು ಮಾಡೋದು, ಸುಮ್ಮನೆ ಎಣ್ಣೆ ಹಚ್ಚೋತ್ರ ನಾಟಕ ಆಡಿದ್ವಿ ಅಷ್ಟೇ. ಎಷ್ಟು ಹೇಳಿದ್ರು ಅಂಕಲ್ ಬಿಡ್ತಾನೆ ಇಲ್ವಲ್ಲ, ಅದಕ್ಕೆ ನಾನು ಕೆಲಸ ಮಾಡ್ತೀನಿ, ನಾನು ರೂಮಲ್ಲಿ ಇರ್ತೀನಿ, ಯಾರಿಗೂ ಹೇಳ್ಬೇಡ. ಅವ್ರು ಆರಾಮಾಗಿ ಬರಲಿ. ರೀ, ನೀವ್ಯಾರು ಬರೋಕ್ ಹೋದ್ರಿ? ಯಾರಾದ್ರೂ ನೋಡಿದ್ರೆ ಮೊದಲೇ ಪಜಿತಿಯಾಗಿ ಕೂತಿದೆ, ಹೇಗೋ ನಿಮ್ಮ ಅಕ್ಕ ಸೇವ್ ಮಾಡಿದ್ರು. ಸ್ವಲ್ಪ ಸುಮ್ಮನೆ ಇರ್ತೀರಾ ಸರ್? ನಾವಿಬ್ರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇದು ನಮ್ಮ ಮೊದಲನೇ ಯೋಗಾದಿ. ಅದಕ್ಕೆ ನಿಮ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಲ್ವಾ? ತರಲೇ ಇದ್ದೀರ. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಅದೇನ್ ಮಾಡ್ತೀರೋ ಮಾಡಿ ನೋಡ. ಬೇಡ. ಬೇಕು.